ಯತೀಂದ್ರ ಸಿದ್ದರಾಮಯ್ಯನವರು ಈ ಹೇಳಿಕೆ ಕೊಟ್ಟ ದಿನ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಂತ್ರಾಲಯದಲ್ಲಿದ್ದರು. ಯಾರು ಹೇಳಿದಾರೋ ಅವ್ರನ್ನೇ ಕೇಳ್ಕೊಳ್ಳಿ, ನನ್ನೇನು ಕೇಳ್ತೀರಿ ಅಂದ್ರು ಅವರು. ಅಷ್ಟೇ ಹೇಳಿಬಿಟ್ಟರೆ ಇದು ಮುಗಿಯೋದಲ್ಲ. ಮಾಧ್ಯಮಗಳು ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತವೆ. ಇವತ್ತು ಉಪಮುಖ್ಯಮಂತ್ರಿಗಳು ಹೇಳಿದ್ರು, ಯಾರ ಹತ್ರ ಮಾತಾಡಬೇಕು ಅವ್ರ ಹತ್ರ ಮಾತಾಡ್ತೀನಿ ಅಂತ. ನಾನು ಈಗೇನು ಮಾತಾಡಲ್ಲ, ಯಾರ ಹತ್ರ ಮಾತಾಡಬೇಕು ಅವ್ರ ಹತ್ರ ಮಾತಾಡ್ತೀನಿ ಅಂತ. ನಂತರ ಸಹಜವಾಗಿ ಬರುವ ಪ್ರಶ್ನೆ, ಶಿಸ್ತು ಕ್ರಮ ಕೈಗೊಳ್ತೀರಾ ಅಂತ. ಅದು ನಮ್ಮ ಪಕ್ಷದ ಮೊದಲ ಆದ್ಯತೆ ಅಂದಿದ್ದಾರೆ. ಅಧಿಕಾರಿಗಳ ಬಗ್ಗೆ ಹೇಳಿಕೆ ಕೊಡ್ತಾರೆ, ಯಾರಿಗಾದ್ರೂ ಇವು ಯತೀಂದ್ರ ಅವ್ರಿಗೂ ನೋಟಿಸ್ ಜಾರಿ ಮಾಡ್ತೀರಾ ಸರ್ ಪಕ್ಷದ ವತಿಯಿಂದ? ಈಗ ನಾನು ಮಾತಾಡಕ್ ಹೋಗಲ್ಲ, ನಾನು ಯಾರ ಹತ್ರ ಮಾತಾಡ್ಬೇಕೋ ಮಾತಾಡ್ತೀನಿ. ಪದೇ ಪದೇ ಅಧಿಕಾರಿಗಳ ಬಗ್ಗೆ ಹೇಳಿಕೆ ಕೊಡ್ತಾರೆ, ಯಾರಿಗಾದ್ರೂ ಇವು ಯತೀಂದ್ರ ಅವ್ರಿಗೂ ನೋಟಿಸ್ ಜಾರಿ ಮಾಡ್ತೀರಾ ಸರ್ ಪಕ್ಷದ ವತಿಯಿಂದ? ಈಗ ನಾನು ಮಾತಾಡಕ್ ಹೋಗಲ್ಲ, ನಾನು ಯಾರ ಹತ್ರ ಮಾತಾಡ್ಬೇಕೋ ಮಾತಾಡ್ತೀನಿ. Sir, Congress MLAs Iqbal Hussain and Shivaganga has raised a question stating that if they speak anything against the government, disciplinary action will be taken. Still I stand. Why no notice to Yatindra? Still I stand with it. Discipline is on the priority of my party. Still I stand with it. Discipline is on the priority of my party. ಡಿಸಿಪ್ಲಿನ್ ಇಸ್ ದಿ ಪ್ರಯಾರಿಟಿ ಆಫ್ ಮೈ ಪಾರ್ಟಿ ಅಂದ್ರು ಕೆಪಿಸಿಸಿ ಅಧ್ಯಕ್ಷರು. ಅದರ ಅರ್ಥ ಯತೀಂದ್ರ ಸಿದ್ದರಾಮಯ್ಯನವರ ವಿರುದ್ಧ ಹೈಕಮಾಂಡ್ಗೆ ಕಂಪ್ಲೇಂಟ್ ಕೊಡ್ತಾರಾ? ಡಿ.ಕೆ. ಶಿವಕುಮಾರ್ ಬಣದ ಶಾಸಕರೇ ಕೇಳ್ತಾ ಇದ್ದಾರೆ, ನಾವು ಮಾಡಿದ್ರೆ ಬಲಾತ್ಕಾರ, ಬೇರೆಯವರು ಮಾಡಿದ್ರೆ ಚಮತ್ಕಾರ ಅನ್ನೋ ಪರಿಸ್ಥಿತಿ ಇದು ಅಂತ. ಯತೀಂದ್ರ ಸಿದ್ದರಾಮಯ್ಯನವರಿಗೆ ನೋಟಿಸ್ ಕೊಡಿ, ಶಿಸ್ತು ಕ್ರಮ ಕೈಗೊಳ್ಳಿ ಅಂತ ಹೈಕಮಾಂಡಿಗೆ ಹೇಳ್ತಾರಾ? ನಮಗೆ ಇರುವ ಮಾಹಿತಿಯ ಪ್ರಕಾರ ಕೆಪಿಸಿಸಿಯಿಂದ ವರದಿ ಕೊಡಲಾಗಿದೆ ಹೈಕಮಾಂಡ್. ರಾಜ್ಯ ಕಾಂಗ್ರೆಸ್ನಿಂದ ಹೈಕಮಾಂಡ್ಗೆ ಯತೀಂದ್ರ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟು, ಅದರ ಪರಿಣಾಮಗಳ ಬಗ್ಗೆ ವರದಿ ಕೊಡಲಾಗಿದೆ. ಡಾಕ್ಟರ್ ಯತೀಂದ್ರ ಪದೇ ಪದೇ ಇಂಥ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಶಾಸಕರಿಗೆ ನೋಟಿಸ್ ಕೊಟ್ಟಂತೆ ಯತೀಂದ್ರರಿಗೂ ನೋಟಿಸ್ ಕೊಡಿ ಅಂತ ವರದಿ ಕೊಡಲಾಗಿದೆಯಂತೆ. ಡಿ.ಕೆ. ಶಿವಕುಮಾರರ ಆಪ್ತರೇ ಕೇಳ್ತಾ ಇದ್ದಾರೆ, ಯಾಕೆ ನೋಟಿಸ್ ಇಲ್ಲ ಅಂತ. ಯತೀಂದ್ರ ಸಿದ್ದರಾಮಯ್ಯನವರದ್ದು ಎಳಸು ಹೇಳಿಕೆ ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ರು, ಬಾಲಿಶ ಹೇಳಿಕೆ ಅಂತ ಶಿವಗಂಗಾ ಬಸವರಾಜ್ ಹೇಳಿದ್ರು. ಗೊಂದಲ ಮೂಡಿಸುವಂಥ ಹೇಳಿಕೆ ಕೊಡಬಾರದು, ಜನಸೇವೆ ಮಾಡೋದ್ರಲ್ಲಿ ದಾಖಲೆ ಸೃಷ್ಟಿ ಮಾಡಬೇಕು ಅಂತ ಕುಣಿಗಲ್ ರಂಗನಾಥ್ ಹೇಳಿದ್ರು.
ನಾನು ಮಾಡಿದ್ರೆ ಬಲಾತ್ಕಾರ, ಬೇರೆಯವ್ರು ಮಾಡಿದ್ರೆ ಚಮತ್ಕಾರ ಅಂತ ಹೇಳ್ತಾರೆ. ಹಂಗೆ ನಾವೆಲ್ಲ ಯಾಕೆ ಹೇಳ್ಬೇಡ್ದು, ಅವ್ರು ತಿದ್ಕೋತಾರೆ ಅಂದ್ಕೊಂಡಿದ್ದೀನಿ. ಡಾಕ್ಟರ್ ಯತೀಂದ್ರ ಅವರು ಈ ರೀತಿ ಹೇಳಿಕೆಗಳನ್ನು ಕೊಡಬೇಡ್ದು. ಒಂದು ದೊಡ್ಡ ಸ್ಥಾನದಲ್ಲಿ ತಾವೆಲ್ಲರೂ ಕೂಡ, ಒಂದು ದೊಡ್ಡ ಮಂತನದಲ್ಲಿ ತಾವೆಲ್ಲರೂ ಕೂಡ ಇದ್ದೀರಿ. ತಾವು ಕೆಳಗಡೆ ಬೀಳೋದು ನಮಗೆಲ್ಲ ಇಷ್ಟ ಇಲ್ಲ. ಒಂದು ಗೌರವಿತವಾಗಿ ತಾವೆಲ್ಲರೂ ಕೂಡ ಹೇಳಿಕೆಯನ್ನು ಕೊಡೋ ಸಂದರ್ಭದಲ್ಲಿ ತಾವು ಹೇಳಬೇಕು. ಇದು ಒಂದು ರೀತಿ ಏನು ಹೇಳ್ತಾರೆ, ಎಳಸು ಅಂತ ಹೇಳ್ತಾರಲ್ಲ, ಆ ರೀತಿ ಸ್ಟೇಟ್ಮೆಂಟ್ ಇದು. ನಿಮ್ಮ ಮಾತಲ್ಲಿ ಬಲ್ಕೆ ಇರಲಿ, ನಿಮ್ಮ ಮಾತಲ್ಲಿ ಶಕ್ತಿ ಇರಲಿ. ಈಗೆಲ್ಲ ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟು ಪಕ್ಷಕ್ಕೆ ಮುಜುಗರ ಆಗೋಂಥದ್ದನ್ನು ಮಾಡಬಾರ್ದು. ಏನಾಗ್ತದೆ, ಅವರೊಬ್ಬರು ಸೀನಿಯರ್ ಲೀಡರ್ ಇದ್ದಾರೆ. ಯತೀಂದ್ರ ಸಿದ್ದರಾಮಯ್ಯರು ಒಂದು ಸರಿ MLA ಇದ್ದಾರೆ, ಒಂದು ಸರಿ MLC ಇದ್ದಾರೆ. ಅಂಥವ್ರು ಈ ರೀತಿ ಬಾಲಿಶ ಹೇಳಿಕೆಗಳು ಕೊಟ್ಟರೆ ಏನಾಗ್ತದೆ, ನಾಳೆ ದಿನ ನಾವು ಅವ್ರು ಫಾಲೋ ಮಾಡೋಕ್ಕಾಗ್ತದೆ. ನಾವು ಒಂದು ರೀತಿ ಕೊಡ್ತೀವಿ, ನಾನೊಂದು ಕೊಟ್ಟೆ ಅಂತ ಇನ್ನೊಬ್ರು ಒಂದು ಕೊಡ್ತಾರೆ. ಈ ಥರ ಎಲ್ಲರೂ ಒಂದೊಂದು ಹೇಳಿಕೆ ಕೊಟ್ಟರೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ. ಆಮೇಲೆ ಹೈಕಮಾಂಡು ಸಹ ಗಮನ ಕೊಡಬೇಕಾಗ್ತದೆ. ಸುಮ್ಮನೆ ಇವ್ರು ಯಾರೋ ಒಂದು ಹೇಳಿಕೆ ಕೊಟ್ಟರು ಅಂತ ಸುಮ್ಮನಿರೋದು, ಮುಖ್ಯಮಂತ್ರಿ ಮಕ್ಕಳು ಅಥವಾ ಇನ್ನೊಬ್ಬರು ಅಂತೇಳಿ ನಾನೇ ಹೇಳಿಕೆ ಕೊಟ್ಟರೆ ನೋಟಿಸ್ ಕೊಡೋದು, ಇದ್ಯಾ ಧರ್ಮ? ನಾವು ಇಂಥವನ್ನೆಲ್ಲ ಒಪ್ಪೋದಿಲ್ಲ. ಹೈಕಮಾಂಡ್ ಈ ಕೂಡಲೇ ಇದಕ್ಕೇನು ಮಾತಾಡಬೇಕು, ಏನು ಕ್ರಮ ತಗೊಂಡ್ರೆ ಉತ್ತಮ. ಒಂದು ಜನರ ಸೇವೆ ಮಾಡೋಂಥ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಬೇಕು ಹೊರತು ಈ ಥರದ್ದೆಲ್ಲ ಹೇಳಿಕೆಗಳಿಂದ ಗೊಂದಲವನ್ನು ಸೃಷ್ಟಿ ಮಾಡಬಾರ್ದು ಅನ್ನೋ ಚಿಂತನೆಯಲ್ಲಿ ನಾವಿದ್ದೇವೆ. ಇಲ್ಲಿವರೆಗೂ ಒಂದು ಏನು ಇತಿಹಾಸವನ್ನು ಬರೆದಿದ್ದಲ್ಲ, ಈ ಒಂದು ಸರ್ಕಾರದ ಗ್ಯಾರಂಟಿಯ ಕಾರ್ಯಕ್ರಮದಿಂದ ಹಿಡಿದು ಬಡವರಿಗೆ ಮಾಡಿದಂಥ ಸೇವೆಗಳ ಕಾರ್ಯಕ್ರಮಗಳನ್ನು ಮಗದೊಮ್ಮೆ ಜನರಿಗೆ ತಲುಪಿಸೋಂಥ ಕೆಲಸವನ್ನು ಮಾಡಬೇಕೇ ಹೊರತು ಇನ್ನು ಮಿಕ್ಕಿದ್ದನ್ನೆಲ್ಲ ನಾವು ಕಾಮೆಂಟು ಮಾಡಿಕೊಡ್ದು. ಇದಕ್ಕೆಲ್ಲ ನಮ್ಮಲ್ಲಿ ಹೈಕಮಾಂಡ್ ಅನ್ನೋದು ಒಂದು ದೊಡ್ಡ ಒಂದು ಸ್ಥಾನದಲ್ಲಿರೋಂಥ ಹೈಕಮಾಂಡ್ ಅವ್ರು ತೆಗೆದುಕೊಂಡಂಥ ನಿರ್ಧಾರಗಳು. ನಾವೆಲ್ಲ ಚಿಕ್ಕವರಾಗ್ತೇವೆ ಮಾತಾಡಿ, ಇದನ್ನು ಯಾರೂ ಮಾತಾಡಬಾರ್ದು ಅಂತ ಪ್ರತಿ ಬಾರಿ ಹೇಳ್ತಾ ಇರ್ತೀವಿ. ಸೊ ಹಾಗಾಗಿ ಇದು ಬರ್ಕೂಡ್ದು ಅಂತ ನಾನು ಹೇಳಬಲ್ಲೆ. ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.